ಇವ್ರ್ಯಾರು ಅಂತ ಗೊತ್ತಾಗ್ಲಿಲ್ಲ. ನಮ್ಮ ಅಕ್ಕ, ನಾನು ಯಾವಾಗಲೂ ಅಕ್ಕಾರೆ ಅಂತಿದ್ದೆ ಅಲ್ಲ, ಅವರನ್ನೇ. ಹೆಸರು ಭೂಮಿಕಾ ಅಂತ. ಹಾಯ್ ಮ್ಯಾಮ್. ಹೆಲೋ. ಅಕ್ಕರೆ, ಸುನಿಲ್ ಅಂತ. ಆಗ್ಲೇ ಹೇಳ್ದೆ. ಸುನಿ ಅಂತ ಕರೀತಾರೆ. ಸಿಂಪಲ್ ಸುನಿ ಅಂತ. ಸಿಂಪಲ್ ಸುನಿ. ಚೆನ್ನಾಗಿದೆ. ಥ್ಯಾಂಕ್ಸ್ ಮ್ಯಾಮ್. ನೀವು ಮಾತಾಡ್ತೀರಿ, ನಾನು ಕಾಫಿ ತರ್ತೇನೆ. ಮೇಡಮ್, ಏನು ಮಾತಾಡೋದು? ದಯವಿಟ್ಟು ನೀನೇನು ಮಾತಾಡಬೇಡ, ಅವರೇ ಮಾತಾಡ್ತಾರೆ. ಅವ್ರು ಕೇಳಿದಕ್ಕೆ ಉತ್ತರ ಕೊಡು ಸಾಕು. ಓ, ಇಂಟರ್ವ್ಯೂ ಅನ್ನಿ. ಮೆತ್ತಿಗೆ. ಓಕೆ ಓಕೆ. ಸೊ ಸುನಿಲ್, ಸಿಂಪಲ್ ಸುನಿ ಅವರೇ, ನಿಮ್ಮ ಬಗ್ಗೆ ಹೇಳಿ. ನಿಮ್ಮ ಊರು? ಅನಾಥನ್ಗೆ ಯಾವ ಊರಿರುತ್ತೆ ಮೇಡಮ್? ನಾವೆಲ್ಲಿರ್ತೀವೋ ಅದೇ ನಮ್ಮೂರು. ನಮ್ಮ ಕಷ್ಟಕ್ಕೆ ಯಾರಾಗ್ತಾರೋ ಅವರೇ ನಮ್ಮವರು. ನಮಗೆ ಫೋನ್ ನಂಬರ್ ಇರುತ್ತೆ, ಆದರೆ ಪರ್ಮನೆಂಟ್ ಅಡ್ರೆಸ್ ಇರೋದಿಲ್ಲ. ಜೀವನ ಹೆಂಗೆ ಕರ್ಕೊಂಡು ಹೋಗುತ್ತೋ ಹಂಗೆ ಹೋಗ್ತಾ ಇರೋದಷ್ಟೇ. ಇಷ್ಟೇ ಮೇಡಮ್ ನನ್ನ ಬಗ್ಗೆ. ಜಾಸ್ತಿ ಹೇಳೋದಕ್ಕೇನಿಲ್ಲ. ನಾನೊಬ್ಬ ಅನಾಥ. ನನ್ನವರು ತನ್ನವರು ಅಂತ ಯಾರೂ ಇಲ್ಲ, ನಂದು ಅಂತನೂ ಏನೂ ಇಲ್ಲ, ಅಷ್ಟೇ. ಇವನ್ ವಯಸ್ಸು ಕಮ್ಮಿ, ಹಿಂದೆ ಮುಂದೆ ಯಾರೂ ಇಲ್ಲ ಅಂತಾನೂ ಹೇಳ್ತಿದ್ದಾನೆ. ಮತ್ತೆ ಹೇಗೆ ಮುಂದುವರಿಯೋದು? ಮಲ್ಲಿನ ನೀವು ತುಂಬಾನೇ ಇಷ್ಟಪಡ್ತೀರಾ, ಪ್ರೀತಿಸ್ತೀರಾ ಅಂತ ಮಲ್ಲಿ ಹೇಳಿದ್ಲು. ನಿಮ್ ಪ್ರೀತಿ ಹೇಳಕ್ ಮುಂಚೆ ಅವಳ ಬಗ್ಗೆ ಎಲ್ಲಾನು ತಿಳ್ಕೊಂಡಿದ್ದೀರಾ? ತುಂಬಾ ಒಳ್ಳೆ ಮನ್ಸಿರೋರು ಅಂತ ಗೊತ್ತು ಮೇಡಮ್, ಅಷ್ಟು ಸಾಕು ಅಂತ ಅನ್ಕೋತೀನಿ. ನಿಜ, ತುಂಬಾ ಒಳ್ಳೆ ಮನ್ಸು. ಆದ್ರೆ ಜೊತೆಲಿ ಬದುಕೋದಿಕ್ಕೆ ಅದೊಂದೇ ಸಾಕಾಗಲ್ಲ ಅಲ್ವಾ? ಅವಳ ಪೂರ್ವಾಪರ ಎಲ್ಲ ನಿಮ್ಗೆ ಗೊತ್ತಿರಬೇಕು, ಅವಳ ಬಗ್ಗೆ ಏನಾದ್ರು ತಿಳ್ಕೊಂಡಿರ್ಬೇಕು. ನನಗೆ ಆ ಯೋಚನೆ ಬರಲಿಲ್ಲ ಮೇಡಮ್. ಅದ್ರ ಅಗತ್ಯ ಇದೆ ಅಂತನೂ ಅನಿಸ್ಲಿಲ್ಲ. ಅವ್ರು ಇಷ್ಟ ಆಗ್ತಾರೆ, ಅವ್ರು ನೋಡಿದ್ರೆ ಖುಷಿ ಆಗುತ್ತೆ, ಅವ್ರ ಜೊತೆ ಇದ್ದಾಗ ಒಳ್ಳೆ ಫೀಲ್ ಬರುತ್ತೆ. ನೆಗೆಟಿವ್ ಅನ್ನೋದೇ ಇಲ್ಲ, ಬರೀ ಪಾಸಿಟಿವೇ. ಅವ್ರನ್ನ ನೋಡ್ತಿದ್ರೆ ನನಗೆ ಗೊತ್ತಿಲ್ಲದಂಗೆ ನನ್ನ ಮುಖದಲ್ಲಿ ಒಂದು ಸ್ಮೈಲ್ ಬರುತ್ತೆ.